ಮೊದಲ ಮಳೆಯಂತೆ ಎದೆಗೆ. ಅವಳು ಆಪಲ್ ಅಂತ ಬ್ಯೂಟಿ, ಆಪಲ್ ಕಂಪನಿಯಲ್ಲೇ ಡ್ಯೂಟಿ. ಅವಳ ಮನಸ್ಸನ್ನೇ ಮಾಡಿದ್ದನೊಬ್ಬ ಲೂಟಿ. ಆದ್ರೆ ಪ್ರೀತಿಗೆ ಶ್ರೀಕಾರ ಹಾಕದಿದ್ದ ಹೆತ್ತವರಿಂದ ಬೇಸತ್ತವಳು ಬೆಂಕಿಯಲ್ಲೇ ಬೆಂದು ಹೋಗಿದ್ದಾಳೆ. ಪೆಟ್ರೋಲ್ ಬಂಕ್ ಬಳಿಯಲ್ಲಿ ನಿಂತ ಚೆಲುವೆಯ ಕೈಯಲ್ಲಿ ಖಾಲಿ ಬಾಟಲ್. ಆ ಬಾಟಲ್ಗೆ ಪೆಟ್ರೋಲ್ ಹಾಕಿಸಿಕೊಂಡ ಯುವತಿ. ಆ ಪೆಟ್ರೋಲ್ ಬ್ಯೂಟಿಯ ಮುಖ ದೇಹವನ್ನೇ ಸುಟ್ಟಿದೆ ಕಣ್ರಿ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿಕೊಂಡು ಯುವತಿ ಸೂಸೈಡ್. ಪ್ರೀತಿಗೆ ವಿರೋಧ, ಆಪಲ್ ಕಂಪನಿ ಉದ್ಯೋಗಿ ದುಡುಕಿನ ನಿರ್ಧಾರ. ಮನೆಯ ಸ್ನಾನಗೃಹದಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಯುವತಿಯ ಮೃತದೇಹ. ಸ್ಥಳದಲ್ಲಿ ಮಹಜರು ನಡೆಸುತ್ತಿರುವ ಪೊಲೀಸರು, ಏನಾಯಿತೆಂದು ದಿಗ್ಭ್ರಮೆಯಿಂದ ನೋಡ್ತಾ ಇರುವ ಗ್ರಾಮಸ್ಥರು. ಹೀಗೆ ಈ ಫೋಟೋದಲ್ಲಿ ಕಾಣುತ್ತಿರುವ ಸುಂದರ ಚೆಲುವೆ ಕೈ ತುಂಬಾ ಸಂಬಳ ಬರ್ತಿತ್ತು. ಹೇಳಿಕೊಳ್ಳೋದಿಕ್ಕೆ ಒಂದೊಳ್ಳೆ ಕೆಲಸವೂ ಕೂಡ ಸಿಕ್ಕಿತ್ತು. ಈಕೆ ಈಗಿನ್ನೂ 22 ವರ್ಷದ ಯಶಸ್ವಿನಿ. ಬಾಳಿ ಬದುಕಬೇಕಿದ್ದ ಯುವತಿ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಹೌದು, ನೆಲಮಂಗಲ ತಾಲೂಕಿನ ಕೆಜಿ ಶ್ರೀನಿವಾಸಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕಳೆದ 5 ತಿಂಗಳ ಹಿಂದೆಯಷ್ಟೇ ದೊಡ್ಡಬಳ್ಳಾಪುರ ಬಳಿಯ ಆಪಲ್ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದ ಈಕೆ ಓರ್ವ ಯುವಕನ ಪ್ರೀತಿಯಲ್ಲಿಯೂ ಬಿದ್ದಿದ್ದಳು. ಬಿಹಾರ್ ಮೂಲದ ಸಹೋದ್ಯೋಗಿಯನ್ನ ಪ್ರೀತಿಸುತ್ತಿದ್ದಳು. ಈ ವಿಷಯ ತಿಳಿದ ಯಶಸ್ವಿನಿ ಪೋಷಕರು ಗಲಾಟೆ ಮಾಡಿದ್ದಾರೆ. ಆತನನ್ನ ಬಿಟ್ಟು ಬಿಡುವಂತೆ ತಿಳಿ ಹೇಳಿದ್ದಾರೆ. ಜೋರು ಗಲಾಟೆ ಕೂಡ ಆಗಿದೆ. ಇದರಿಂದ ಯಶಸ್ವಿನಿ ಮನನೊಂದಿದ್ದಳು ಎನ್ನಲಾಗಿದೆ. ಕೊನೆಗೆ ನಿನ್ನೆ ದಾಬಸ್ಪೇಟೆಯ ಪೆಟ್ರೋಲ್ ಬಂಕ್ಗೆ ತೆರಳಿ ಪೆಟ್ರೋಲ್ ಖರೀದಿಸಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸ್ನಾನದ ಕೋಣೆಯಲ್ಲಿ ಬೆಂಕಿ ಹಚ್ಚಿಕೊಂಡಿದ್ದಾಳೆ. ನಮ್ಮ ದಾಬಸ್ಪೇಟೆ ವ್ಯಾಪ್ತಿನಲ್ಲಿ ಯಶಸ್ವಿನಿ ಅಂತೇಳಿ ಒಂದು 22 ವರ್ಷದ ಒಂದು ಹುಡುಗಿ ಇತ್ತು. ಆ ಹುಡುಗಿ ದೊಡ್ಡಬಳ್ಳಾಪುರ ಒಂದು ಆಪಲ್ ಕಂಪ್ನಿನಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇತ್ತು. ಹೀಗೆ ಕೆಲ್ಸಕ್ಕೆ ಹೋಗ್ತಾ ಒಂದು 6 ತಿಂಗಳು ಸುಮಾರು ಆಯಿತು ಅವಳು ಕೆಲಸಕ್ಕೆ ಹೋಗಿ ಶುರುವಾಗಿ. ಅಲ್ಲಿ ಒಂದು ಬಿಹಾರಿ ಹುಡುಗನ ಲವ್ ಮಾಡಿತ್ತು ಹುಡುಗಿ. ಆ ಮನೇಲಿ ತಂದೆ ತಾಯಿಗಳಿಗೆ ಗೊತ್ತಾಯಿತು, ಬೇಡಮ್ಮ ಬಿಹಾರ ಕಡೆ ಎಷ್ಟೋ ಮಕ್ಳುಗಳು ಇದೇ ಥರ ಹೋಗಿ ವಾಪಸ್ ಬಂದಿಲ್ಲ, ಈ ಥರ ಎಲ್ಲ ನೀನು ಮಾಡ್ಕೊಬೇಡ, ನೀನೇನಾದರೂ ಈ ಥರ ಮಾಡ್ಕೊಂಡ್ರೆ ನಾವು ಮನೇಲಿ ಇರಲ್ಲ ಅಂತ ತಂದೆ ತಾಯಿಗಳು ಸಾಮಾನ್ಯವಾಗಿ ಎದುರಿಸೋದು ಸಹಜ. ಆ ಥರ ಎದುರಿಸಿದ್ದಾರೆ ಆಬ್ವಿಯಸ್ಲಿ. ಅದು ಹುಡುಗಿ ಏನಾಗಿದೆ, ಆ ಹುಡುಗಿಗೆ ಆ ಹುಡುಗನ್ನ ಬಿಟ್ಟಿರೋಕ್ಕಾಗುತ್ತೆ ಅಂತ ಅಂದ್ಕೊಂಡು ಅಥವಾ ಏನೋ ಮನಸ್ಸಿಗೆ, ಯಾಕೆಂದರೆ ಚಿಕ್ಕ ವಯಸ್ಸಲ್ವ ಇನ್ನೂ ಅವ್ರಿಗೆ ಯಾವುದೇ ರೀತಿಯಾದ ಮೈಂಡ್ ಮೆಚೂರ್ಡ್ ಆಗಿರಲ್ಲ. 22 ವರ್ಷ ಮೈಂಡ್ ಮೆಚೂರಿಟಿ ಇರಲ್ಲ ಅವ್ರಿಗೆ. ಮತ್ತು ತಂದೆ ತಾಯಿಗಳು ಏನು ಕಷ್ಟಪಟ್ಟಿದ್ದಾರೆ ಅಂತ ಅನ್ನೋ ಅರಿವಿರಲ್ಲ. ಪೆಟ್ರೋಲ್ ತಗೊಂಡು ಹೋಗಿ ತನ್ನ ಮನೆಯಲ್ಲಿ ಬಾತ್ರೂಮ್ಗೆ ಹೋಗ್ಬಿಟ್ಟು ಬೆಂಕಿ ಹಚ್ಕೊಂಡು ಡೆತ್ ಆಗೋಗಿದೆ. ಈಗ ಅವ್ರ ತಂದೆ ತಾಯಿಗಳು ಪಾಪ ಏನು ಮಾಡಬೇಕು ಹೇಳಿ, ಈ ಥರ ಇಷ್ಟು ದೊಡ್ಡ ಮಕ್ಕಳನ್ನ 22 ವರ್ಷ ಆಗೋವರೆಗೂ ಸಾಕಿ ಬೆಳೆಸಿ ಅಷ್ಟು ಕಷ್ಟಪಟ್ಟು ಅವರು ಮನೆ ಕೆಲಸ ಮಾಡ್ತಾರೋ, ಕೂಲಿ ಮಾಡ್ತಾರೋ, ಹೊಸ್ಕೊಂಡಿರ್ತಾರೋ, ಗಂಜಿ ಕುಡಿತಾರೋ, ಹೆಣ್ಮಕ್ಳು ಅಂತಲ್ಲ ಗಂಡು ಮಕ್ಳು ಅಂತಲ್ಲ ಅಷ್ಟು ಚೆನ್ನಾಗಿ ಬೆಳೆಸಿ ಈ ಥರ ಮಾಡ್ಕೊಂಬಿಟ್ರೆ ನಮ್ಮ ಹೆಣ್ಮಕ್ಳುಗಳು ಮುಂದೆ ಏನು ಗತಿ ಮಾಡಬೇಕು? ಇದೇ ಥರ ಆದರೆ ನಮ್ಮ ಮಕ್ಳುಗಳ ಭವಿಷ್ಯ ಏನಾಗಬೇಕು? ಬಿಹಾರದವ್ರು ಇವತ್ತು ಅವರೇನೋ ಲವ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ, ಆದರೆ ಅಲ್ಲಿ ಏನಾಗ್ತಿದೆ ಕಮ್ಯುನಿಕೇಷನ್ನೇ ಇಲ್ಲ ಒಬ್ರಿಗೊಬ್ರಿಗೆ, ತಂದೆ ತಾಯಿಗಳಿಗೆ. ಅವ್ರು ಯಾವ ರೀತಿ ಇರಬೇಕು, ತಂದೆ ತಾಯಿಗಳ ಮನಸ್ಥಿತಿ ಏನಾಗಬೇಕು, ಯಾಕೆ ನಮ್ಮ ಹೆಣ್ಮಕ್ಳು ಅರ್ಥ ಮಾಡ್ಕೊಂತಿಲ್ಲ ಅಂತ ನಂಗೆ ಗೊತ್ತಾಗ್ತಿಲ್ಲ. ಇನ್ನು ದಾಬಸ್ಪೇಟೆ, ದೊಡ್ಡಬಳ್ಳಾಪುರ, ಪೀಣ್ಯ ಕೈಗಾರಿಕಾ ಪ್ರದೇಶಗಳಲ್ಲಿ ಕಾಣೆಯಾಗಿರುವ ಕೆಲ ಯುವತಿಯರು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಇದನ್ನೇ ಮುಂದಿಟ್ಟುಕೊಂಡು ಪೋಷಕರು ಮಗಳ ಪ್ರೀತಿಯನ್ನ ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ಸದ್ಯ ಯಶಸ್ವಿನಿ ಆತ್ಮಹತ್ಯೆ ಸಂಬಂಧ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂಥ ಪ್ರಕರಣಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಪೋಷಕರಿಗೆ ಹೇಳೋದೇನು ಅಂದರೆ, ಮನವಿ ಮಾಡೋದೇನು ಅಂದರೆ, ಸ್ವಲ್ಪ ಆದಷ್ಟು ಗಂಡು ಮಕ್ಳಿಗೂ ಅಷ್ಟೇ ಹೆಣ್ಮಕ್ಳಿಗೂ ಅಷ್ಟೇ ನಾವೆಲ್ಲ ಒಳ್ಳೆ ರೀತಿ ಸಂಸ್ಕಾರ ಕಲಿಸ್ಬೇಕು.
ಈಗ ಹೆಣ್ಮಕ್ಳೇ ಸರಿ ಇಲ್ಲ ಅನ್ನೋಕ್ಕಾಗಲ್ಲ, ಗಂಡು ಮಕ್ಳು ಸರಿ ಇಲ್ಲ ಅನ್ನೋಕ್ಕಾಗಲ್ಲ. ಈಗ ಬೆಳವಣಿಗೆ ನೋಡ್ತಾ ಇದ್ರೆ ಯಾರೂ ಸರಿ ಇಲ್ಲ. ಈಗ ದಿನ ಒಂದೊಂದು ಪ್ರಕರಣ ನೋಡ್ತೀವಿ, ಅದು ನಡೀತಾ ಇರುತ್ತೆ, ಇದು ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಒಳ್ಳೆ ರೀತಿ ಸಂಸ್ಕಾರವನ್ನು ಕಲಿಸಿ ಅವ್ರು ಒಳ್ಳೆ ದಾರಿಲಿ ತರೋಕ್ಕೆ ನೋಡಬೇಕು, ಒಳ್ಳೆ ವಿದ್ಯೆ ಕೊಡಿಸ್ಬೇಕು. ಅದಕ್ಕೆ ನಾನು ಜನರಲ್ ಮನವಿ ಮಾಡೋದೇನೆಂದರೆ ಎಲ್ಲರೂ ಒಳ್ಳೆ ದಾರಿಲಿ ಒಳ್ಳೆ ರೀತಿ ಮಕ್ಕಳನ್ನ ಬೆಳೆಸಿ. ಅಲ್ಲ, ಇದ್ರಲ್ಲೂ ಒಳ್ಳೆ ಕೆಲಸ ಸಿಕ್ಕಿತ್ತು, ಸಂಬಳ ಬತ್ತಿತ್ತು. ಪ್ರೀತಿ ಏನು ಮಾಡೋಕ್ಕಾಗಲ್ಲ, ಪ್ರೀತಿ ಅನ್ನೋ ಮೋಹಕ್ಕೆ ಬಿದ್ದು ಬಿಡ್ತಾರೆ ಮಕ್ಕಳು. ಈಗ 22 ವರ್ಷ ಅವ್ರಿಗೆ ಮೈಂಡ್ ಮೆಚುರಿಟಿ ಇರಲ್ಲ ಅಷ್ಟೊಂದು. ಈಗ ನಡೀತಾ ಇರೋದೇ ಪ್ರೀತಿ ಅನ್ನೋ ಮೋಹ, ಏನು ಮಾಡ್ಲಿಕ್ಕಾಗಲ್ಲ. ಅದರಿಂದ ಹೋಗಿ ಜನ ಈ ಥರ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಎಲ್ಲ ಸ್ವಲ್ಪ ಪೋಷಕರು ಎಲ್ಲ ಪ್ರೋತ್ಸಾಹ ಕೊಟ್ಟು ಮಕ್ಕಳನ್ನ ಒಳ್ಳೆ ದಾರಿಲಿ ಬೆಳೆಸ್ಬೇಕು. ಒಂದು ಸಣ್ಣ ಆಸೆ ಬದುಕ ನುಂಗಿತೆ, ಪ್ರೀತಿ ಬಯಸಿ ಹೃದಯ ತಪ್ಪು ಮಾಡಿತೆ. ಏನೇ ಹೇಳೆ, ಈಗಿನ್ನೂ 22 ವರ್ಷದ ಚೆಲುವೆ, ಬಾಳೆ ಬದುಕಬೇಕಿದ್ದ ಯುವತಿ ಈ ರೀತಿಯಾಗಿ ತನ್ನ ಜೀವನವನ್ನೇ ಮುಗಿಸಿಕೊಂಡಿದ್ದು ದುರಂತವೇ ಸರಿ.